ಪೂಜ್ಯ ಕಾವಂದರ ಹತ್ರ ಹೋಗಿ ಇದಕ್ಕೊಂದು ಸ್ಮಶಾನಕ್ಕೆ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ ತಕ್ಷಣ ಅವರು ನಮಗೆ ಪೂರ್ಣ ನೆರವು, ಗ್ರಾಮಾಭಿವೃದ್ಧಿಯಿಂದ ನಿಮಗೆ ಏನು ಬೇಕು ಅದನ್ನೆಲ್ಲ ತಗೊಳ್ಳಿ ಹೇಳಿ, ನಮಗೆ ಉಜಿರೆ ಸ್ಮಶಾನಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡಿ ಅಂತ ಹೇಳಿ ನಾವು ಕೇಳಿದ ತಕ್ಷಣ ನಮಗೆ ಯಾವುದು ಬೇಡ ಅಂತ ಕೊಡಲಿಲ್ಲ ಅಂತಿಲ್ಲ, ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಅಷ್ಟರವರೆಗೆ ಯಾವ ಸರ್ಕಾರ ಕೂಡ ಇದಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಸ್ಮಶಾನಗಳ ಅಭಿವೃದ್ಧಿಗೆ ಕಾರಣವೇ ಧರ್ಮಸ್ಥಳದ್ದು ಗ್ರಾಮಾಭಿವೃದ್ಧಿ ಯೋಜನೆ. ಈಗ ಸಿಲಿಕಾನ್ ಬಾಕ್ಸ್ ಮಾಡೋರ್ದು ಕಾಸ್ಟೇ ಸುಮಾರು 1.5 ಲಕ್ಷ ಪ್ಲಸ್ GST ಒಂದು 30,000, 1,80,000 ರೂಪಾಯಿ ಆಗ್ತದೆ. ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 7 ರಿಂದ 8 ಲಕ್ಷ ರೂಪಾಯಿ ಧರ್ಮಸ್ಥಳದಿಂದ ನಮಗೆ ಸಹಾಯಧನ ಬಂದಿದೆ. ಅಂದರೆ 4 ಸಿಲಿಕಾನ್ ಬಾಕ್ಸ್, ಆಮೇಲೆ ಅದಕ್ಕೆ ಬೇಕಾದ ಟ್ರೀ, ಆಮೇಲೆ ನಮಗೆ ನೀರಿನ ವ್ಯವಸ್ಥೆಗೆ ಮತ್ತು ಸಂಪೂರ್ಣ ವ್ಯವಸ್ಥೆಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದಿಂದ ಯೋಜನೆಯ ಹೆಸರಲ್ಲಿ ನಮಗೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಿಂದ ತುಂಬ ನಮಗೆ ಅದರಿಂದಲೇ ನಾವು ಮುಂದೆ ಹೋಗಲಿಕ್ಕೆ ಕಾರಣ. ಅವರೆಲ್ಲ ಸಿಲಿಕಾನ್ ಚಾಂಬರ್ ಎಲ್ಲ ಕೊಡ್ತೀವಿ ನಾವು, ಅಮೌಂಟ್ ಕೂಡ ಅದರೊಟ್ಟಿಗೆ ಕೊಟ್ಟಿದ್ದಾರೆ. ಪೂಜ್ಯ ಕಾವಂದರಿಂದ ಒಂದು ನೆರವು ನಾವು ನಿಜವಾಗಿ ಅದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಊರಿನವರು ನನ್ನ ಸರ್ ಈಗ ಬಂದು ಯಾರಾದರೂ ಕೇಳಿದ್ರೆ ನಾನು ಹೇಳೋದು, ನೀವು ಸರಿಗೆ ಜಾಗಕ್ಕೆ ಒಂದು ರೆಕಾರ್ಡ್ ಮಾಡಿ, ಜಾಗ ಜಾಸ್ತಿ ಬೇಕು ಅಂತಿಲ್ಲ, ಒಂದು 15 ಸೆನ್ಸು ಸಾಕಾಗ್ತದೆ, ಅದರ RTC ತಗೊಳ್ಳಿ, ಧರ್ಮಸ್ಥಳಕ್ಕೆ ಹೋಗಿ ಯೋಜನೆಯಲ್ಲಿ ಅದನ್ನು ಕೊಡಿ. ಅವರು ಖಂಡಿತ ನಿಮಗೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೆ ಕೊಡ್ತಾರೆ. ಬಾಕಿ ದುಡ್ಡು ನೀವು ಹಾಕಬೇಕು ಊರಿನವರು, ಅಂದರೆ ಅದಕ್ಕೆ ಬೇಕಾದ ಮಾಡಬೇಕು, ಇದು ಮಾಡಬೇಕು. ಸಿಲಿಕಾನ್ ಬಾಕ್ಸ್ ಧರ್ಮಸ್ಥಳದಿಂದ ಕೊಡ್ತಾರೆ, ಮಾಡಿ ಅಂತ ಹೇಳ್ತೀನಿ. ಇದು ನೋಡಿ ಗೆರಟೆಯಲ್ಲಿ ಮಾಡುವಂಥದ್ದು. ಇದು ಖರ್ಚು ಸಹ ಕಡಿಮೆ ಉಂಟು. ಇದಕ್ಕೆ ಸುಮಾರು ಒಂದು 1,500 ರೂಪಾಯಿಂದ 2,000 ರೂಪಾಯಿ ಒಳಗೆ ನಾವು ಇದನ್ನು ಮಾಡ್ಬೋದು. ಇಲ್ಲೇ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇನ್ನು ಸಹ ಗೆರಟೆಯಲ್ಲಿ ಮಾಡು ಅಂತೇಳಿ ಸ್ವಲ್ಪ ಅದು ಬೇಡ ಅಂತೇಳಿ ಆಗ್ತದೆ. ಆದರೆ ಅನಿವಾರ್ಯ ಇನ್ನು, ಅಂದರೆ ಕಟ್ಟಿಗೆ ಸಿಗುವುದಿಲ್ಲ. ಗೆರಟೆ ಆದರೂ ಇಲ್ಲಾದರೂ ಸಿಗ್ತದೆ. ಗೆರಟೆಗೂ ರೇಟ್ ಉಂಟು, 18 ರಿಂದ ಸುಮಾರು 28-30 ರೂಪಾಯಿವರೆಗೆ ಕೆಜಿಗೆ ರೇಟ್ ಉಂಟು. ಸುಮಾರು 1-1.5 ಕ್ವಿಂಟಲ್ ಗೆರಟೆಯಲ್ಲಿ ಇದರಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಇದು ಗೆರಟೆ ಕೆಳಗೆ ಹಾಕಬೇಕು. ಕೆಳಗೆ ಹಾಕಿ ಅದಕ್ಕೆ ಒಂದು 2 ಚಾನಲ್ ಬರ್ತದೆ. ಚಾನಲ್ನ ಮೇಲೆ ರಾಡ್ ಇರ್ತದೆ. ರಾಡ್ನ ಮೇಲೆ ಬಾಡಿಯನ್ನು ಮಲಗಿಸಿ ಇದಕ್ಕೆ ಫುಲ್ ಗೆರಟೆ ಹಾಕಿ ರಾಡ್ನ ಮೇಲೆ ಬಾಡಿಯನ್ನು ಮಲಗಿಸಿ ಇದನ್ನು ಕವರ್ ಮಾಡಬೇಕು. ಬೆಂಕಿ ಚೂರು ಸಹ ಹಾಳಾಗುವುದಿಲ್ಲ. ಕಟ್ಟಿಗೆಯಲ್ಲಿ ಆದರೆ ಬೆಂಕಿ ಹೊರಗೆ ಹೋಗ್ತದೆ, ವೇಸ್ಟ್ ಆಗ್ತದೆ. ಇದರಲ್ಲಿ ಬೆಂಕಿ ವೇಸ್ಟ್ ಆಗುವುದಿಲ್ಲ, ಒಳಗೆ ರೊಟೇಷನ್ ಆಗ್ತದೆ. ಸೇಮ್ ಟೈಮಲ್ಲಿ ಕ್ಲೀನಾಗಿ ಬರ್ನ್ ಆಗ್ತದೆ, 100% ಬರ್ನ್ ಆಗ್ತದೆ. ಹೌದು. ಮತ್ತು ಕಾಸ್ಟ್ ಸಹ ಭಾರಿ ಕಡಿಮೆ. ಸುಮಾರು ಇದಕ್ಕೆ ಒಂದು 60,000 70,000 ರೂಪಾಯಿ ಒಳಗೆ ಆದಿತ್ತು. ಈಗ ಧರ್ಮಸ್ಥಳದ್ದು ಸಿಲಿಕಾನ್ ಬಾಕ್ಸ್ ಅಂತೇಳಿದ್ರೆ ಸುಮಾರು ನನ್ನ ಅಂದಾಜು 2 ಲಕ್ಷ ರೂಪಾಯಿ ಆಗ್ತದೆ. ನಾವು ಅದನ್ನು ತಂದು ಅದನ್ನು ಫಿಟ್ ಮಾಡಬೇಕು ಅಂತೇಳಿ 2 ಲಕ್ಷ ರೂಪಾಯಿ ಆಗ್ತದೆ. 1,80,000 ರೂಪಾಯಿ ಈಗ ಸಿಲಿಕಾನ್ ಬಾಕ್ಸಿಗೆ ಆಗಿದೆ. ವಾಪಸ್ ಒಂದು 20,000 ರೂಪಾಯಿ ಕನ್ಸ್ಟ್ರಕ್ಷನ್ ಉಂಟು. ಇದು 50-60,000 ರೂಪಾಯಲ್ಲಿ ಇದಾಗ್ತದೆ, ಆರಾಮ್ಸೆ ಆಗ್ತದೆ. ಬೆಸ್ಟ್ ಇದು. ನಮ್ಮ ಸದ್ಯಕ್ಕೆ ಒಂದು ಉಂಟು. ಹೌದು. ನಾವು ಮೊನ್ನೆ ಒಂದೇ ದಿವಸದಲ್ಲಿ 6 ಮಾಡಿದ್ದೇವೆ ಇಲ್ಲಿ. ಒಂದೇ ದಿವಸ ಅಂದರೆ ಒಂದು ಕಡರಿದ್ದು, ಬೆಳಾಲಿದ್ದು, ಉಜಿರೆದ್ದು, 2 ಮೊಡಂತಿಯಾರಿದ್ದು, ಒಂದು ಲಾಯಲದ್ದು. ಅಂದರೆ ಲಾಯಲದಲ್ಲಿ ಏನೋ ರಿಪೇರಿ ಉಂಟು ಹಾಗೆ ಹೇಗೆ ಅಂತ ಹೇಳಿದ್ದಕ್ಕೆ ಎಲ್ಲ ಇಲ್ಲಿಗೆ ಬಂತು. ಸ್ವಲ್ಪ ಕಷ್ಟ ಆಯಿತು. ಅಂದರೆ ಜನ ಇದ್ದರು ನಮ್ಮ ಹತ್ರ ಇಬ್ಬರು. ಹಾಗೆ ನಮಗೆ ಸ್ವಲ್ಪ ಅಂದರೆ ದುಡ್ಡಿನ ಆಶೆಗೆ ಕೆಲಸ ಮಾಡುವವರಲ್ಲ ಅವರು ಸಹ ಸರ್ವಿಸ್ ಮೈಂಡೆಡ್ ಜನ. ಅದರಿಂದ ಆಯ್ತು ನಮ್ಮದು. ಮಧ್ಯಾಹ್ನ 2 ಗಂಟೆ ಪ್ರಾರಂಭ ಮಾಡಿದ್ರೆ ರಾತ್ರಿ 9 ಗಂಟೆಗೆ 6 ಡೆಡ್ ಬಾಡಿಯನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ನಾವು. ಹೌದು, ಒಂದೇ ದಿವಸ. ಹೌದು, ಅದು ಒಂದು ಇದರಲ್ಲಿ ಸಹ ಮಾಡಿದ್ದೇವೆ ನಾವು. ಇದರಲ್ಲಿ ಮಾಡಿದ್ದೇವೆ ತುಂಬ. ನಮಸ್ಕಾರ, ನಾನು ಲಕ್ಷ್ಮಣರು ಅಂತೇಳಿ ಉಜಿರೆದ್ದು. ಇದಕ್ಕೆ ನಾನು ಕೂಡ ಕೈ ಜೋಡಿಸಿದ್ದೇನೆ ಎಲ್ಲರ ಹತ್ರ ಸೇರಿಕೊಂಡು. ಎಲ್ಲ ನಮ್ಮ ಆತ್ಮೀಯರೇ. ಹಾಗಾಗಿ ಎಲ್ಲ ದೊಡ್ಡ ದಾನಿಗಳ ಹತ್ರ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ, ಲಕ್ಷ್ಮೀ ಮೌಂಡ್ರು ಇರ್ಬೋದು, ಗೇರ್ಗಟ್ಟೆ ರಾಜೇಶ್ ಪೈ ಮತ್ತು ಎಲ್ಲರೂ ಯಾರೂ ಕೂಡ ಕೊಡೋದಿಲ್ಲ ಅಂತಿದ್ದು ಹೇಳಲಿಲ್ಲ. ಇದಕ್ಕೆ ಕೈ ಹಾಕಿದ್ದಕ್ಕೆ ಅವರೆಲ್ಲ ನಮಗೆ ಸಹಾಯ ಮಾಡಿ ಇಷ್ಟೆಲ್ಲ ನಾವು ಇದಕ್ಕೆ ಗಾರ್ಡನು ಮತ್ತು ಈಶ್ವರನ ಮೂರ್ತಿ ಮತ್ತು ಸತ್ಯಹರಿಚಂದ್ರನ ಮೂರ್ತಿ, ಗಾರ್ಡನು ಅದನ್ನು ಎಲ್ಲರ ಸಹಾಯದಿಂದ ಮಾಡಿದ್ದೇವೆ. ಮತ್ತು ಧರ್ಮಸ್ಥಳದಿಂದ ತುಂಬ ನಮಗೆ ಅದರಿಂದಲೇ ನಾವು ಮುಂದೆ ಹೋಗಲಿಕ್ಕೆ ಕಾರಣ. ಅವರೆಲ್ಲ ಸಿಲಿಕಾನ್ ಚಾಂಬರ್ ಎಲ್ಲ ಕೊಡ್ತೇವೆ ನಾವು, ಮತ್ತು ಅಮೌಂಟ್ ಕೂಡ ಅದರೊಟ್ಟಿಗೆ ಕೊಟ್ಟಿದ್ದಾರೆ. ಅದನ್ನು ಧೈರ್ಯದಿಂದ ನಾವು ಕೂಡ ಇಳಿದು ಇದು ತುಂಬ ಒಂದು
ಆವಾಗ ನಮಗೆ ಒಂದು 25 ಲಕ್ಷ ಖರ್ಚು ಆಗಿದೆ ಆ ಟೈಮಲ್ಲಿ. ನಾವು 13 ರುದ್ರಭೂಮಿಗೆ ಇದು ಜಾಗ 1 ಎಕರೆ ರುದ್ರಭೂಮಿಗೆ ಸೇರಿದ್ದು. RTC ಎಲ್ಲ ಉಂಟು ಇದಕ್ಕೆ. ರುದ್ರಭೂಮಿಯಲ್ಲಿ ಇಲ್ಲ. ಹಾಂ ಹೌದು. ಅದಕ್ಕೆ ಇದರ ಮೇಂಟೆನೆನ್ಸ್ಗೆ ಅಂತೇಳಿ ಸ್ವಲ್ಪ ನಾವು ತೆಂಗಿನ ಮರ ಕೂಡ ನೆಟ್ಟಿದ್ದೇವೆ, ಮತ್ತು ಬೋರ್ವೆಲ್ ಕೂಡ ತೆಗೆಸಿದ್ದೇವೆ. ಒಂದು ಬೋರೆಲ್ಲ ನಾವೇ ತೆಗೆಸಿದ್ದೇವೆ ಇಲ್ಲಿ. ಹಾಗೆ ನೀರಿದ್ದು ತೊಂದರೆ ಇಲ್ಲ. ಒಂದು 200 ತೆಂಗಿನ ಮರ ಉಂಟು, ಒಳ್ಳೆ ಫಸಲು ಬರ್ತಾ ಉಂಟು ಅದರಲ್ಲಿ ಮೇಂಟೆನೆನ್ಸಿಗೆ ಅಂತೇಳಿ. ಹಾಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಎಲ್ಲರೂ ಅದೇ ಹೆಗ್ಡೆ ಅವರು ಅಲ್ಲಿಂದ ಇಲ್ಲಿಗೆ ಕಳಿಸ್ತಿದ್ರು. ಹೆಗ್ಡೆ ಅವರು ಅಂದರೆ ಅಲ್ಲಿದ್ದ ಸಂಸ್ಥೆಯವರು ಇದನ್ನೊಮ್ಮೆ ನೋಡಿ ಬನ್ನಿ ನೀವು ಅಂತ, ಅದನ್ನು ಮಾದರಿ ಉಂಟು ಅಂತ. ಹಾಗೆ ಅಲ್ಲಿ ಎಲ್ಲ ವೇಣೂರಿನವರು ಮತ್ತು ನಿಮ್ಮ ಕೋಣಾಜಿ ಸೈಡ್ನವ್ರು ಕೂಡ ಇಲ್ಲಿ ಬಂದು ಇದನ್ನು ನೋಡಿ ಈ ಥರ ಮಾಡುವ ಅಂತೇಳಿ ಅವರು ಹೇಳ್ತಿದ್ರು. ನಮಗೆ ಈ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಸಾಧಾರಣ ಪ್ರಯತ್ನ ಪಡ್ತೀವಿ ನಾವು. ನೀವು ಇಷ್ಟು ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ರಾಮ ಲಕ್ಷ್ಮಣ ಭರತ್ ಅಂತ ಇದ್ದೀರಿ, ನಮ್ಮಲ್ಲಿ ಯಾರು ಇಲ್ಲ ಆ ಥರ. ಹಾಗಾಗಿ ನಾವು ಆ ಥರ ಹೇಳಿ ಎಲ್ಲ ಹೋಗ್ತಿದ್ರು. ತುಂಬ ಖುಷಿಯಾಗಿ ಪಡ್ತಿದ್ರು ಆಗೆಲ್ಲ ನೋಡ್ಕೊಂಡು ಬಂದು. ಕ್ಲೀನೆಲ್ಲ ನಾವು ವ್ಯವಸ್ಥೆ ಎಲ್ಲ ಇದನ್ನೆಲ್ಲ ರಾಮಚಂದ್ರನನ್ನು ನೋಡ್ಕೊಳ್ತಾರೆ. ಮೊದಲೆಲ್ಲ ಬಂದು ನಾವು ದಿನ ಇಲ್ಲಿ ಕೂರೋದುಂಟು ಸಾಯಂಕಾಲ ಎಲ್ಲ. ಮತ್ತು ನಳಿನ್ ಕುಮಾರ್ ಕಟೀಲ್ ಕೂಡ 5 ಲಕ್ಷ ಕೊಟ್ಟಿದ್ದಾರೆ, ಸರ್ಕಾರದಿಂದ ಕೊಟ್ಟಿದ್ದಾರೆ, ಅನುದಾನ ಬಂದಿದೆ. ಮತ್ತು ತುಂಬ ಜನ ಸಾಯಂಕಾಲ ಎಲ್ಲ ಬಂದು ನಾವು ಮೊದಲೆಲ್ಲ ಕೂರುದಿತ್ತು ಇಲ್ಲಿ, ಪಾರ್ಕ್ ಥರ ಉಂಟು. ಅದೇ ಯಾಕೆಂದರೆ ತೀರಿದ ಮನೆಯವರೆಲ್ಲ ಬೇಸರದಲ್ಲಿ ಬರ್ತಾರೆ. ಬರುವಾಗ ಅವರಿಗೆ ಮನಸ್ಸೊಮ್ಮೆ ವಾತಾವರಣ ಚೆನ್ನಾಗಿ ಉಂಟಂತ ಹೇಳಿದ್ರೆ ಅವರು ಒಂದು ಸ್ವಲ್ಪ ದುಃಖ ಕಡಿಮೆ ಆಗಲಿ ಅಂತೇಳಿ ಇದೆಲ್ಲ ಶ್ಲೋಕ ಎಲ್ಲ ಬರೆದಿದ್ದೆವು. ಈಗ ಶ್ಲೋಕ ಸ್ವಲ್ಪ ಹೋಗಿದೆ, ಅದನ್ನೆಲ್ಲ ಓದ್ತಾ ಕೂರ್ತಿದ್ರು ಅವರು. ಅದಾದರೆ ಎಲ್ಲರೂ ಸಾಲಿಗೆ ಉಂಟಂತೇಳಿ ಅವ್ರಿಗೆ ಮನಸ್ಸಿಗೆ ಆಗ್ತಿತ್ತು. ಆ ರೀತಿ ಎಲ್ಲ ಇರಲಿ ಅಂತೇಳಿ ನಾವು ಮಾಡ್ತೇವೆ. ಮತ್ತು ನಮ್ಮ ಭಂಡಾರ್ಕರ್ ರಾಮದಾಸ್ ಗೋಕುಲ್ದಾಸ್ ಭಂಡಾರ್ಕರ್ ಕಾಂಟ್ರಾಕ್ಟ್ರು, ಅವರ ಲೆಕ್ಕದಲ್ಲಿ ಒಂದು ಗಾರ್ಡನ್ ಅವರೊಂದು 10-70 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ಅವ್ರ ಮನೆಯವರು ಕೂಡ ಅವರನ್ನು ಕರೆದೇವು ನಾವು, ಅವರ ಮನೆಯವರನ್ನು. ನೀವು ಬನ್ನಿ ಮೇಡಮ್ ಒಮ್ಮೆ ನೋಡಿ ರುದ್ರಭೂಮಿ. ನನಗೆ ಭಯ ಆಗ್ತದೆ, ನಾನು ರುದ್ರಭೂಮಿ ಬರೋದೇ ಇಲ್ಲ ಅಂತ ಹೇಳಿದೆ. ನೀವು ಬನ್ನಿ ಅಂತ ಹೇಳಿದೆ ನಾವು. ಹಾಗೆ ಅವ್ರು ಬಂದು ಇಲ್ಲಿ ನೋಡಿದಾಗ ಇದು ರುದ್ರಭೂಮಿ ಅಲ್ಲ, ಇದು ಗಾರ್ಡನ್, ಇದು ನನಗೆ ಒಂಚೂರು ಭಯ ಆಗಲಿಲ್ಲ ಅಂತ ಅವರು ಕೂಡ ಹೇಳ್ತಿದ್ರು. ಮತ್ತು ಯಶೋರ್ಮ ಸರ್ ಕೂಡ ಬಂದು ಇಲ್ಲಿ ನಾವೊಂದು ತಾಳಮದ್ದೆಲ್ಲ ಮಾಡಿಸಿದ್ವಿ. ಆವಾಗ ಯಶೋರ್ಮ ಸರ್ ಬಂದು ಒಂದು 3 ಗಂಟೆ ಕೂತು ಇಲ್ಲಿ ತಾಳಮದ್ದೆಲ್ಲ ನೋಡಿ ಹೋಗಿದ್ದಾರೆ ಅವರು. ತುಂಬ ಜನ ಎಲ್ಲ ತುಂಬ ಜನ ಸೇರಿದ್ದು ಆಗಲ್ಲ ಅವ್ರು. ಹಾಗೆ ಒಂದೊಂದು ದಿನ 6 ಬಾಡಿ ಬರ್ತದೆ ಇಲ್ಲಿಗೆ, 6 ಬಾಡಿ ಬರ್ತದೆ. ಅದನ್ನು ಇವರು ಒಂದೊಂದರಲ್ಲಿ ಇಲ್ಲಿಗ 4 ಉಂಟು, ಇಲ್ಲಿ 2 ಉಂಟು, ಅಲ್ಲಿ ಒಂದು ಇದರದ್ದು ನಮ್ಮ ಗೊರಟೆಯಿಂದ ಮಾಡುವಂಥದ್ದು ಉಂಟು, ಬರೇ ಗೊರಟೆಯಲ್ಲಿ, ಅದು ಕೇರಳ ಟೈಪ್ ಇದು. ಅದರಲ್ಲಿ ಮೊನ್ನೆ ಒಂದು 2-3 ಮಾಡಿದೆ ನಾವು. ಇದರಲ್ಲಿ ಜಾಗ ಇಲ್ಲ ಅಂತೇಳಿ ಅದರಲ್ಲಿ ಮಾಡಿದ್ದು ಕ್ಲೀನ್ ಬರ್ನ್ ಆಗಿದೆ, ಇದಕ್ಕಿಂತ ಒಳ್ಳೆ ಬರ್ನ್ ಆಗಿದೆ ಅದು. ಅದೇ ಚೇಂಬರ್ಗಳಿದ್ದರಿಂದ ತುಂಬ ಪ್ರಯೋಜನ ಆಗ್ತದೆ ನಮಗೆ. ಎಲ್ಲಿ ನಿಲ್ಬೇಕಂತಿಲ್ಲ, ಬೆಂಕಿ ಕೊಟ್ಟು ಒಂದು ಸ್ವಲ್ಪ ಬೆಂಕಿ ಹತ್ತಿದ ಕೂಡಲೇ ನಮ್ಮ ಅಷ್ಟೇ ಹೋಗ್ಬೋದು. ಇಲ್ಲಾಂದ್ರೆ ನಮ್ಮ ಎಲ್ಲದು ಗೂಟ ಹಾಕಿ ಮಾಡೋದಂತಾದರೆ ಅದು ಒಂದೊಂದು ಸಾರಿ ಬಾಡಿ ಹೊರಗೆ ಬೀಳೋದು ಉಂಟು ಉದಾಹರಣೆ. ಇದರಲ್ಲಿ ಅದೆಲ್ಲ ಭಯ ಇಲ್ಲ. 2 ಇದು ಧರ್ಮಸ್ಥಳದನ್ನೆಲ್ಲ ಕೊಟ್ಟದ್ದು ನಮಗೆ. ಹೌದು, 1993ರಲ್ಲಿ ಪ್ರಾರಂಭವಾದಂಥ ಈ ರುದ್ರಭೂಮಿ. ಆಮೇಲೆ ಕ್ರಮೇಣದಲ್ಲಿ ಅದು ಇಲ್ಲಿ ಗ್ರಾಮಾಭಿವೃದ್ಧಿಯಿಂದ 2 ಇದು ಎಲ್ಲ ಕೊಟ್ಟಿದ್ದರು. ಯಾವುದು ತಿಲಕಾನ್ ಇದು, ಅದು ಯಾರೋ ನಿಧಾನ ಕಳ್ಳತನ ಆಗಿ ಹೋದ ಮೇಲೆ ಇದು ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಊರಿನವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಪೂಜ್ಯ ಕಾವಂದರ ಹತ್ರ ಹೋಗಿ ಇದಕ್ಕೊಂದು ಸ್ಮಶಾನಕ್ಕೊಂದು ಅಭಿವೃದ್ಧಿ ಆಗಬೇಕು ಹೇಳಿದ ತಕ್ಷಣ ಅವರು ನಮಗೆ ಪೂರ್ಣ ನೆರವು, ಗ್ರಾಮಾಭಿವೃದ್ಧಿಯಿಂದ ನಿಮಗೆ ಏನು ಬೇಕು ಅದನ್ನೆಲ್ಲ ತಗೊಳ್ಳಿ ಹೇಳಿ ನಮಗೆ ತಿಲಕಾನ್ 2 ಚೇಂಬರ್ಗಳು ಮತ್ತು ಇದಕ್ಕೆ ಬೇಕಾದಂಥ ಕೆಲವು ಹಣ, ಇದು ಗಾರ್ಡನ್ ಮಾಡೋದಕ್ಕೆ ಎಲ್ಲ ನೆರವು. ಆವಾಗ ಗ್ರಾಮಾಭಿವೃದ್ಧಿಯಲ್ಲಿ ಜಯರಾಮ್ ನೆಲ್ಲಿತಾರಿದ್ದರು. ಅವರಲ್ಲಿ ಪೂಜ್ಯ ಕಾವಂದರೆ ಹೇಳಿ ಉಜಿರೆ ಸ್ಮಶಾನಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡಿ ಅಂತ ಹೇಳಿ ನಾವು ಕೇಳಿದ ತಕ್ಷಣ ನಮಗೆ ಯಾವುದು ಬೇಡ ಅಂತ ಕೊಡಲಿಲ್ಲ ಅಂತಿಲ್ಲ, ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರದಿಂದ ಅದು ಅಷ್ಟವರೆಗೆ ಯಾವ ಸರ್ಕಾರ ಕೂಡ ಇದಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಸರ್ಕಾರದವರು ಕೂಡ ಕಂಪೌಂಡಿಗೆಲ್ಲ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಪೂಜ್ಯ ಕಾವಂದರನ್ನು ನಾವು ಯಾವತ್ತೂ ನೆನೆಸ್ಕೊಳ್ತೀವಿ. ಯಾಕಂದರೆ ಇದಕ್ಕೆ ಬರೀ ಈ ರುದ್ರಭೂಮಿ ಮಾತ್ರ ಅಲ್ಲ, ಇಲ್ಲಿ ಯಾರು ಸತ್ತರೂ ಕೂಡ ನಮಗೆ ಆಂಬುಲೆನ್ಸಿನ ಪ್ರಾಬ್ಲಮ್ ಇದೆ. ಅದನ್ನು ನಾವು SDM ಹಾಸ್ಪಿಟ್ಲಲ್ಲಿ ಯಾರಿಗೂ ಡ್ರೈವರ್ಗಳಿಗೆ ಫೋನ್ ಮಾಡಿದರೂ ಕೂಡ ಬಂದು ಆಂಬುಲೆನ್ಸಲ್ಲಿ ಫ್ರೀಯಾಗಿ ಮುಖ್ಯ ವಾಹನದಲ್ಲಿ ಬಂದು ಇಲ್ಲಿ ಶವ ಸಂಸ್ಕಾರಕ್ಕೆ ಬೇಕಾದ ಅವರೇ ಡ್ರೈವರ್ಗಳೇ ಇಲ್ಲಿ ಇಳಿಸಿ ಹೋಗುವಂಥ ಎಷ್ಟೋ ಉದಾಹರಣೆಗಳು ಇದೆ. ಹಾಗಿರುವಾಗ ನಮಗೆ ಅದು ಕೂಡ ತುಂಬ ನೆರವು ಮಾಡಿದ್ದಾರೆ. ಈ ಸಾಧಾರಣ ಇಲ್ಲಿ ಯಾರು ಬಂದರೂ ಕೂಡ ಈ ಸ್ಮಶಾನಕ್ಕೆ ಯಾರು ಸತ್ತರೂ ಕೂಡ ಧರ್ಮಸ್ಥಳದ ಮುಕ್ತಿವಾಹನದಲ್ಲೇ ಬರುವವರೇ ಇರೋದು. ಯಾರೇ ಪಾರ್ಟಿ ಆಗಲಿ, ಅವನೇ ಆಗಲಿ ಇವನೇ ಆಗಲಿ ಯಾರೇ ಆದರೂ ಕೂಡ ಅವರೇ ಬರೋದು. ಇದೆಲ್ಲ ನಮಗೆ ಪೂಜ್ಯ ಕಾವಂದರಿಂದ ಒಂದು ನೆರವು. ನಾವು ನಿಜವಾಗಿ ಅದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ ಊರಿನವರು. ಆದ್ದರಿಂದ ನಮಗೆ ಸ್ಮಶಾನ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ.
ಮೈನ್ ನಮ್ಮ ರಾಮಚಂದ್ರ ಶೆಟ್ಟರು ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವರು ಮಾಡೋದರಿಂದ ಇದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಇಲ್ಲಿ ಯಾರೇ ಬಂದರೂ ಕೂಡ ಒಳ್ಳೆ ರೀತಿಯಲ್ಲಿ ಅವರಿಗೆ ಇದು ಮಾಡುವುದು ಮತ್ತು ಕ್ಲೀನನ್ನು ಮೈಂಟೈನ್ ಮಾಡೋದು ಎಲ್ಲ ರಾಮಚಂದ್ರ ಶೆಟ್ಟರು ಮಾಡೋದರಿಂದ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ. ಓಂ ಶ್ರೀ ಜನಾರ್ದನ ನಮ, ಓಂ ಶ್ರೀ ಮಂಜುನಾಥಾಯ ನಮ. ಎಲ್ರಿಗೂ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಸ್ಮಶಾನ ರುದ್ರಭೂಮಿ ಅಂದರೆ 93ರಲ್ಲಿ ಧರ್ಮಸ್ಥಳದ ಯಾವಾಗ ಸಮುದಾಯ ಅಭಿವೃದ್ಧಿ ಇದು ಪ್ರಾರಂಭ ಆಯಿತಾ ಆ ಟೈಮಲ್ಲಿ ಹಿಂದೂ ರುದ್ರಭೂಮಿಯನ್ನು ಜೀರ್ಣೋದ್ಧಾರ ಮಾಡುವಂಥ ಕಾರ್ಯ ಧರ್ಮಸ್ಥಳದಿಂದ ಯೋಜನೆಯಿಂದ ಪ್ರಾರಂಭ ಆಯಿತು. ಹಾಗೆ 93ನೇ ಇಸ್ವಿಯಲ್ಲಿ ನಮಗೆ ಸಿಲಿಕಾನ್ ಬಾಕ್ಸ್ ಧರ್ಮಸ್ಥಳದಿಂದ ಬಂದಿದೆ. ಆದರೆ ಏನಂತ ಬಹುಶಃ ಫಸ್ಟ್ ಧರ್ಮಸ್ಥಳ, ಸೆಕೆಂಡ್ ನಮ್ಮದಕ್ಕೆ ಕೊಟ್ಟದ್ದು ಧರ್ಮಸ್ಥಳ. ಹಾಗೆ ಫಸ್ಟ್ ಧರ್ಮಸ್ಥಳದೇ ಬಾಕ್ಸನ್ನು ಕದ್ದುಕೊಂಡೋದ್ರು ಕಳ್ಳರು. ಆವಾಗ ನಮಗೆ ಅಲ್ಲಿಂದ ನೋಟಿಸ್ ಬಂತು, ಕಳ್ಳರು ಬಾಕ್ಸ್ ಕದ್ದುಕೊಂಡು ಹೋಗ್ತಾ ಇದ್ದಾರೆ, ನೀವು ಸ್ವಲ್ಪ ಜಾಗ್ರತೆ ಮಾಡಿ ಅಂತ. ಅದು ನಾವು ಆಗ ಈಗಿನ ಹಾಗೆ ಕಂಟಿನ್ಯೂಸ್ ಬರ್ತಿರಲಿಲ್ಲ, ಯಾವಾಗಾದ್ರೊಮ್ಮೆ ಯಾರಾದರೂ ಫೋನ್ ಮಾಡಿದ್ರೆ ಮತ್ತೆ ಬಂದು ನೋಡುವಾಗ ಇಲ್ಲಿ ಬಾಕ್ಸ್ ಇಲ್ಲ, ನಮ್ಮದು ಬಾಕ್ಸ್ ಕದ್ದುಕೊಂಡು ಹೋಗಿದ್ದಾರೆ. ಹಾಂ, ಗುಜರಿಯವರು. ಆಮೇಲೆ ಏನಂತ ಹೇಳಿದರೆ ಕಬ್ಬಿಣ ಅಂತ ಹೇಳಿದರೆ ಕದ್ದುಕೊಂಡು ಹೋಗ್ತಾರೆ ಅಂತೇಳಿ ಆವೆ ಮಣ್ಣಿನ ಇಟ್ಟಿಗೆಯಲ್ಲಿ ಹೀಗೆ ಸಿಲಿಕಾನ್ ಬಾಕ್ಸ್ ಧರ್ಮಸ್ಥಳದ ಪ್ಲ್ಯಾನ್ ಮಾಡಿದರು. ಆದರೆ ಅದೇನು ಅಂತ ಹೇಳಿದರೆ ಬೆಂಕಿಯ ಪ್ರೆಷರಿಗೆ ಅದು ನಿಲ್ಲುವುದಿಲ್ಲ. ಅದು ಒಂದು ಹೆಣ ಸುಡುವಾಗಲೇ ಅದು ಓಪನ್ ಆಯಿತು. ಮತ್ತು ಅದಕ್ಕೆ ವಾಪಸ್ ನಾವು ಕಬ್ಬಿಣದ ರಿಂಗೆಲ್ಲ ಹಾಕಿದೆವು, ಅದು ಪ್ರಯೋಜನ ಆಗಲಿಲ್ಲ. ಆಮೇಲೆ ನಮಗೆ ಸಿಲಿಕಾನ್ ಬಾಕ್ಸ್ ವಾಪಸ್ ಧರ್ಮಸ್ಥಳದವ್ರಿಗೆ ಕೊಟ್ಟರು. ಫಸ್ಟ್ ನಾವು ಇಲ್ಲಿ ಹಾಕುವಾಗ ಸಿಲಿಕಾನ್ ಬಾಕ್ಸ್ ಶಿವಮೊಗ್ಗದಿಂದ ಬರ್ತಿದ್ದು ಬರೀ 36,000 ರೂಪಾಯಿಗೆ. ಈಗ ಸಿಲಿಕಾನ್ ಬಾಕ್ಸ್ ಮಾಡೋರದ್ದು ಕಾಸ್ಟೇ ಸುಮಾರು 1.5 ಲಕ್ಷ ಪ್ಲಸ್ GST ಒಂದು 30,000, 1,80,000 ರೂಪಾಯಿ ಆಗ್ತದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಸ್ಮಶಾನಗಳ ಅಭಿವೃದ್ಧಿಗೆ ಕಾರಣವೇ ಧರ್ಮಸ್ಥಳದ್ದು ಗ್ರಾಮಾಭಿವೃದ್ಧಿ ಯೋಜನೆ. ಇಲ್ಲಂದರೆ ಇದರ ಕಲ್ಪನೆ ಯಾರಿಗೂ ಇಲ್ಲ. ಸ್ಮಶಾನ ಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಬೇಕು, ಅದೇ ಕಲ್ಪನೆ ಯಾರಿಗಿಲ್ಲ. ಹಾಗೆ ಬಹುಶಃ ಯೋಜನೆಯಿಂದಲೇ ಅದು ಪ್ರಾರಂಭವಾದದ್ದು. ನಮಗೆ 93ರಿಂದಲೇ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 7ರಿಂದ 8 ಲಕ್ಷ ರೂಪಾಯಿ ಧರ್ಮಸ್ಥಳದಿಂದ ನಮಗೆ ಸಹಾಯಧನ ಬಂದಿದೆ. ಅಂದರೆ 4 ಸಿಲಿಕಾನ್ ಬಾಕ್ಸ್, ಆಮೇಲೆ ಅದಕ್ಕೆ ಬೇಕಾದ ಟ್ರೀ, ಆಮೇಲೆ ನಮಗೆ ನೀರಿನ ವ್ಯವಸ್ಥೆಗೆ ಮತ್ತು ಸಂಪೂರ್ಣ ವ್ಯವಸ್ಥೆಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ಕೊಟ್ಟಿದ್ದಾರೆ. ಕೇಳಿದಾಗ ಧರ್ಮಸ್ಥಳ ಕ್ಷೇತ್ರದಿಂದ ಯೋಜನೆಯ ಹೆಸರಲ್ಲಿ ನಮಗೆ ಕೊಟ್ಟಿದ್ದಾರೆ. ಹೌದು, ಇದೆಲ್ಲ ಅಂತೇಳಿದರೆ ನಾವು ಇತ್ತೀಚೆಗೆ ಮೊದಲು ಅಂತೇಳಿದರೆ ನಾವು ಡೆಡ್ ಬಾಡಿ ಬರ್ನ್ ಮಾಡಿ ಅದನ್ನು ಹೊಂಡಕ್ಕೆ ಹಾಕ್ತಿದ್ದೆವು ಟ್ರೇಯಲ್ಲಿ. ಆವಾಗ ಅದನ್ನು ಕಲೆಕ್ಟ್ ಮಾಡ್ತಿರಲಿಲ್ಲ. ಈಗ ಏನು ಮಾಡ್ತೇವೆ ಅಂತ ನಾವು ತೋಟ ಮಾಡಿದ್ದೇವೆ. ತೋಟ ಮಾಡಿ ಬೂದಿಯನ್ನೆಲ್ಲ ಬದಿಗೆ ಹಾಕ್ತೇವೆ. ಅದು ಬೂದಿ ಆರಿದ ನಂತರ ಅದನ್ನು ಕೊಂಡೋಗಿ ತೋಟಕ್ಕೆ ಹಾಕ್ತೇವೆ. ತೋಟಕ್ಕೆ ಆಗುವ ನಮಗೆ ಇದೆಲ್ಲ ಸಿಗ್ತದೆ. ಇದೆಲ್ಲ ನೋಡಿ, ಬೈಕಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಕಾಲು ಮುರಿದ್ರೆ ಇಷ್ಟು ದೊಡ್ಡದು ಹಾಕ್ತಾರೆ. ಇದಕ್ಕೆ ಸುಮಾರು 7 ಸ್ಕ್ರೂ ಉಂಟು. ಸುಮಾರು ಒಂದು 4 ಇಂಚಿನಿಂದ ಬಂದು 1 ಇಂಚಿನವರೆಗೆ 7 ಸ್ಕ್ರೂ ಉಂಟು ಇದರಲ್ಲಿ. ಇದು ಕ್ಯಾನ್ಸರ್ ಪೇಷಂಟ್ ಇದ್ದು, ಬೋನ್ ಕ್ಯಾನ್ಸರ್ ಇದ್ದು ಇಲ್ಲಿಗೆ ಬರ್ತದೆ. ಇದು ತೊಡೆಗೆ ಬರುವಂಥದ್ದು. ಇದೊಬ್ಬರು ಹೆಂಗ್ಸಿದ್ದು, ಪಾಪ 38 ವರ್ಷದ ಹೆಂಗ್ಸಿದ್ದು. ಸುಮಾರು ಒಂದು 40 ಲಕ್ಷ ಖರ್ಚು ಮಾಡಿದರು ಗಂಡ, ಆದರೂ ಪ್ರಯೋಜನ ಆಗಲಿಲ್ಲ. ಕಡೆಗೆ ಅವರು ತೀರಿ ಹೋದರು. ತೀರಿದಾಗ ಬಾಡಿ ಇಲ್ಲಿ ಬಂತು. ಸುಮಾರು ಚಿನ್ನ ಇತ್ತು. ಸುಮಾರು ಅಂತ ಹೇಳಿದರೆ ನನ್ನ ಲೆಕ್ಕದಲ್ಲಿ ಒಂದು 4-5 ಲಕ್ಷ ರೂಪಾಯಿ ಚಿನ್ನ ಇತ್ತು ಹೆಂಗ್ಸಿತ್ರ. ಅದನ್ನು ಇಲ್ಲೇ ಬಿಡ್ತೇನೆ ಅಂತ ಅವ್ರದ್ದು ಗಲಾಟೆ. ನಾನು ಹೇಳಿದೆ, ಅದು ಆಗೋದಿಲ್ಲ, ಇಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ, ನೀವು ಕೊಂಡೋಗಬೇಕು. ಇಲ್ಲಿ ಬಿಟ್ಟರೆ ನನಗೆ ಸಿಕ್ಕಿದರೆ ಚಾನ್ಸ್ ನಂದು, ನನಗೆ ಬೇಡ ಅಂತ ಚಿನ್ನ. ಅದು ಸಿಕ್ಕಿದ್ರೆ ಚಾನ್ಸ್, ನನಗೆ ಸಿಗುವುದಿಲ್ಲ. ಅದು ನೀವು ಈಗಲೇ ಕೊಂಡೋಗಿ ಅದನ್ನು ಬೇಕಾದರೆ ಮಾರಿ ಯಾರಿಗಾದ್ರೂ ಹುಷಾರಿಲ್ಲದವ್ರು, ಹೀಗೆ ಹುಷಾರಿಲ್ಲದವ್ರಿಗೆ ಕೊಡಿ, ಇಲ್ಲ ಶಾಲೆಗೆ ಹೋಗೋ ಮಕ್ಕಳಿಗೆ ಕೊಡಿ, ಏನಾದರೂ ಸಹಾಯ ಮಾಡಿ, ಏನಾದರೂ ಪ್ರಯೋಜನ ಆಗುತ್ತೆ ಅಂತ ಹೇಳಿದೆ. ಮತ್ತು ಅವ್ರು ಕೊಂಡೋದ್ರು. ಹಾಗೆ ಇನ್ನೊಂದು ನಿಮ್ಮ ಧರ್ಮಸ್ಥಳದಲ್ಲಿ ಬೀಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಅಕ್ಕ ಒಬ್ಬರು ತೀರಿಯೋದ್ರು. ಅವರು ಸಹ ಹಾಗೆ ಚಿನ್ನ ಬಿಡ್ಲಿಕ್ಕೆ ಬಂದರು ಇಲ್ಲಿ ಮಕ್ಕಳೆಲ್ಲ. ಇವು ಬುಡ್ಚಣ್ಣ ಸುಮಾರು ಖರ್ಚು ಮಾಡ್ತಾ ಅವರಿಗೆ ಮಾರಿ ಆಸೆ ಬಂಗಾರ ಬಂದು ಇಲ್ಲ, ಅದೆಲ್ಲ ಆಗೋದಿಲ್ಲ, ಚಿನ್ನ ಕೊಂಡೋಗಲೇಬೇಕು, ಚಿನ್ನ ಒಂದು ಬಗ್ಗೆ ನೀವು ಬಿಡಬಾರ್ದು ಅಂತೇಳಿ. ಹಾಗೆ ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ತೆಗಿತೇವೆ. ಇದು ನೋಡಿ, ಇದು ಸಹ ತೊಡೆದು, ಇದು ಅಂದರೆ ಜಾರಿ ಬಿದ್ದದ್ದೆಲ್ಲ. ಇದು ಲೆಂಗ್ಸ್ ಇದ್ದಿದ್ದು, ಲೆಂಗ್ಸಿಗೆ ಇಲ್ಲಿ ಬರ್ತದೆ. ಇದು ಇದಕ್ಕೆ ನೋಡಿ 7 ಸ್ಕ್ರೂ ಉಂಟು. ಇದಕ್ಕೆ 7 ಸ್ಕ್ರೂ ಉಂಟು, 6 + 1 7 ಸ್ಕ್ರೂ ಉಂಟು ಇದಕ್ಕೆ. ಇದು ಇಲ್ಲಿದ್ದ ಒಂದು ಇಲ್ಲಿಂತ ಗೊತ್ತಿಲ್ಲ, ಇಲ್ಲಿದ್ದೇ ಇರಬೇಕು. ಹೌದು 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 ಅದು ಇದು ಮೊನ್ನೆ ಒಬ್ಬರು ತಿರುಗೋದ್ರು, ಮಡಿವಾಳರು ಡಾಕ್ಟ್ರ್ ಇದ್ದರು ಇಲ್ಲಿ. ನಿಮ್ಮ ಯೋಜನೆಯಲ್ಲಿ ಅವರ ಮನೆಯವರಿದ್ದಾರೆ, ಅವ್ರದ್ದು ಬಾಡಿ ಇದ್ದದ್ದು. ಎಷ್ಟು ಟೈಮಿಂದ ಕಲೆಕ್ಟ್ ಮಾಡ್ತಾ ಇದ್ದೀರಿ? ನಾವೊಂದು 3 ವರ್ಷದಿಂದ ಕಲೆಕ್ಟ್ ಮಾಡ್ತಿದ್ದೆ ಅಷ್ಟೇ. 3 ವರ್ಷದಿಂದ ಕಲೆಕ್ಟ್. ಅದು ಅಲ್ಲೇ ಕಾಲಿದ್ದೆಲ್ಲ ಉಂಟು. ಇದು ಕಾಲಿದ್ದು ಚಿಪ್ಪು ಇಲ್ಲಿದ್ದು, ಇದು ಕಾಲಿನ ಅಡಿದ್ದು, ಪಾದದ ಅಡಿದ್ದು. ಇಷ್ಟು ದೊಡ್ಡ ಸ್ಕ್ರೂ ಹಾಕ್ತಾರೆ, ವಿಶೇಷ ದೊಡ್ಡ ರಾಡ್ ಹಾಕ್ತಾರೆ. ಸರ್, ಇಂಥ
ಎಷ್ಟು ಸ್ಮಶಾನನ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ? ಅದೇ ನಮ್ಮ ತಿಳುವಳಿಕೆ ಪ್ರಕಾರ ಏನು ಅಂತ ಹೇಳಿದರೆ, ಧರ್ಮಸ್ಥಳಕ್ಕೆ ಸಮುದಾಯ ಅಭಿವೃದ್ಧಿ ಕೇಂದ್ರಕ್ಕೆ ಬಂದ ತಕ್ಷಣ ಅವರು ಸುರಿಗೆ ಅವರನ್ನು ಉಜಿರೆ ಸ್ಮಶಾನಕ್ಕೆ ಹೋಗಿ ಸ್ಮಶಾನ ನೋಡಿ ಅಂತೇಳಿ ಅಲ್ಲಿಂದ ಕಳಿಸಿದರು. ಆ ಪ್ರಕಾರ ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 200, 250, 350ಕ್ಕಿಂತಲೂ ಜಾಸ್ತಿ ಸ್ಮಶಾನ ಅಭಿವೃದ್ಧಿ ಆಗಿರಬಹುದು ಧರ್ಮಸ್ಥಳದಲ್ಲಿ ನಿಮ್ಮ ಯೋಜನೆಯಿಂದಾಗಿ. ಹೌದೌದು, ಯೋಜನೆ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 99% ಧರ್ಮಸ್ಥಳದ್ದು ಯಾವುದು ಅನುದಾನ ಇಲ್ಲದೆ ಬಹುಶಃ ಆಗಿರಲಿಕ್ಕಿಲ್ಲ. ಹೌದು, ನನ್ನ ಸರ್ ಈಗ ಬಂದು ಯಾರಾದರೂ ಕೇಳಿದರೆ ನಾನು ಹೇಳೋದು, ನೀವು ಸುರಿಗೆ ಜಾಗಕ್ಕೆ ಒಂದು ರೆಕಾರ್ಡ್ ಮಾಡಿ, ಜಾಗ ಜಾಸ್ತಿ ಬೇಕು ಅಂತಿಲ್ಲ, ಒಂದು 15 ಸೆನ್ಸು ಸಾಕಾಗ್ತದೆ, ಅದರ ಆರ್ಟಿಸಿ ತಗೊಳ್ಳಿ, ಧರ್ಮಸ್ಥಳಕ್ಕೆ ಹೋಗಿ ಯೋಜನೆಯಲ್ಲಿ ಅದನ್ನು ಕೊಡಿ, ಅವರು ಖಂಡಿತ ನಿಮಗೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೆ ಕೊಡ್ತಾರೆ. ಬಾಕಿ ದುಡ್ಡು ನೀವು ಹಾಕಬೇಕು ಊರಿನವರು, ಅಂದರೆ ಅದಕ್ಕೆ ಬೇಕಾದ ಮಾಡಬೇಕು, ಇದು ಮಾಡಬೇಕು, ಸಿಲಿಕಾನ್ ಬಾಕ್ಸ್ ಧರ್ಮಸ್ಥಳದಿಂದ ಕೊಡ್ತಾರೆ, ಮಾಡಿ ಅಂತ ಹೇಳ್ತೇನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.